ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಅಂಗನವಾಡಿಲಿ ಕೊಡುವಂಥ ಪುಷ್ಟಿ ಪೌಡರ್‌ನಿಂದ ಇವತ್ತು ಬಳಿಯೋ ರೊಟ್ಟಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗ್ ಮಾಡೋದು ಅಂತ ವಿಡಿಯೋ ಮೂಲಕ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ತುಂಬಾ ಜನ ಪುಷ್ಟಿ ಪೌಡರ್‌ನ ತುಂಬಾ ವೇಸ್ಟ್ ಮಾಡ್ತಾರೆ. ಸರ್ಕಾರದಿಂದ ಇದಕ್ಕೆ ಅಂದ್ರೆ ಮಕ್ಕಳಿಗೆ ತುಂಬಾನೇ ಪೌಷ್ಟಿಕಾಂಶ ಇರುತ್ತೆ ಅಂತ ಕೊಡ್ತಾರೆ. ಆದ್ರೆ ಹಳ್ಳಿ ಕಡೆ ಆಗ್ಲಿ ಪ್ರತಿಯೊಂದು ಕಡೆ ತುಂಬಾ ಜನ ವೇಸ್ಟ್ ಮಾಡ್ತಾ ಇದ್ದಾರೆ. ಹಳ್ಳಿ ಕಡೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಸುಗಳಿಗೆ ಹಾಕೋದು, ಹಾಗೆ ಬೇರೆಯವ್ರಿಗೆಲ್ಲ ಕೊಡೋದು ಆ ತರ ವೇಸ್ಟ್ ಮಾಡ್ಕೊಂತಾ ಇದ್ದಾರೆ. ಅದ್ರ ಬದಲು ಈ ತರ ದೋಸೆ, ಚಪಾತಿ ಆ ತರ ಮಾಡ್ಕೊಂಡು ತಿನ್ಬೋದು. ಆದ್ರೆ ಯಾರು ಆ ತರ ಯೂಸ್ ಮಾಡ್ದೇನೆ ತುಂಬಾ ಮಾಡ್ತಿದ್ದೀರಾ. ಹಾಗಾಗಿ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ಪುಷ್ಟಿ ಪೌಡರ್‌ನಲ್ಲಿ ಎಷ್ಟು ಪೌಷ್ಟಿಕಾಂಶಗಳು ಇದೆ ಅಂತ. ಪ್ರೋಟೀನ್ ಆಗಿರ್ಬೋದು, ಶಕ್ತಿ, ಕಬ್ಬಿಣ, ಕ್ಯಾಲ್ಸಿಯಂ, ವಿಟಮಿನ್ಸ್‌ಗಳು ತುಂಬಾನೇ ಇದೆ. ವಿಟಮಿನ್ ಬಿ1, ವಿಟಮಿನ್ ಬಿ2, ಬಿ3, ಸಿ ಅಂತ ತುಂಬಾ ವಿಟಮಿನ್ಸ್‌ಗಳು ಇದೆ. ಆದ್ರೆ ಅದನ್ನ ಯೂಸ್ ಮಾಡದೆ ನಾವು ಸುಮ್ನೆ ವೇಸ್ಟ್ ಮಾಡ್ತಾ ಇದ್ದೀವಿ. ಆಹಾರದ ಫೋಲಿಯೇಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು ತುಂಬಾನೇ ಇದೆ. ಇದ್ರಲ್ಲಿ ಕೊಬ್ಬು ಅಂದ್ರೆ ಗರಿಷ್ಠ 10 ಗ್ರಾಮ್ ಅಷ್ಟೇ ಇರೋದು, 10 ಗ್ರಾಮ್ ಅಷ್ಟೇ ಇರೋದು. ಇದ್ರಲ್ಲಿ ಉಪಯೋಗಿಸಿರುವಂತ ಪದಾರ್ಥಗಳು ಪುಷ್ಟಿ ಪೌಡರ್ ಹಿಂಭಾಗದಲ್ಲೇನೆ ಹಾಕಿರ್ತಾರೆ. ಆದ್ರೂ ಕೂಡ ಜನಗಳು ಇದನ್ನ ತುಂಬಾನೇ ವೇಸ್ಟ್ ಮಾಡಿರ್ತಾರೆ. ಇದ್ರಲ್ಲಿ ಗೋಧಿ, ಸೋಯಾಬೀನು ಸೋಯಾ ಅಂದ್ರೆ ಸೋಯಾ ಇದಿರ್ತಾರಲ್ಲ ಅದನ್ನು, ಗೋಧಿ ಗೋಧಿ ಹಿಟ್ಟು ಇರುತ್ತಲ್ಲ, ಗೋಧಿ ಹಿಟ್ಟನ್ನ ಪುಡಿ ಮಾಡಿ ಹಾಕಿರ್ತಾರೆ. ಚಪಾತಿಗೆ ನಾವ್ ಹೇಗ್ ಗೋಧಿ ಹಿಟ್ಟನ್ನ ಉಪಯೋಗಿಸ್ತೀವೋ ಇದ್ರಲ್ಲೂ ಕೂಡ ಗೋಧಿ ಇದೆ. ಇದು ಮಕ್ಳಿಗೆ ಯೂಸ್ ಆಗ್ಲಿ ಅಂತ ಕೊಡ್ತಾರೆ. ಆದ್ರೆ ಮಕ್ಳಿಗೂ ಹಾಕಲ್ಲ. ಹಾಗೆ ನಾವು ಕೂಡ ಯೂಸ್ ಮಾಡ್ಕೊಳಲ್ಲ. ಇದನ್ನ ನಾನ್ ಯೂಸ್ ಮಾಡ್ತಾ ಇರ್ತೀನಿ. ನನ್ ಮನೇಲಿ ಚಿಕ್ಕ ಮಗು ಇರೋದ್ರಿಂದ ನನ್ಗೆ ಪ್ರತಿ ತಿಂಗಳು ಕೊಡೋದ್ರಿಂದ ಈ ತರ ಚಪಾತಿ, ದೋಸೆನ ಮಾಡ್ಕೊಂತಾನೆ ಇರ್ತೀನಿ. ನೋಡ್ಬೋದು ಇದ್ರಲ್ಲಿ ಗೋಧಿ, ಸೋಯಾ, ಕಡಲೆಬೇಳೆ, ಎಡಿಬೆಲ್ಲ ಇಲ್ಲ ಅಂದ್ರೆ ಸೂರ್ಯಕಾಂತಿ ಎಣ್ಣೆ, ಜೀವಸತ್ವಗಳು ತುಂಬಾನೇ ಇದೆ. ಈ ತರ ಯೂಸ್ ಮಾಡ್ಕೊಂಡ್ರೆ ತುಂಬಾನೇ ಪ್ರೋಟೀನ್ ನಮಗೂ ಸಿಗುತ್ತೆ. ಮಕ್ಳಿಗೂ ಕೂಡ ಈ ತರ ಮಾಡ್ಕೊಡ್ಬೋದು. ನೋಡಿ ಇವಾಗ ದೋಸೆನ ನಾನು ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ದೋಸೆ ಮಾಡಿರೋ ವಿಡಿಯೋನ ನಾನು ಈಗಾಗ್ಲೇ ಶೇರ್ ಮಾಡಿದ್ದೀನಿ. ಹಾಗೆ ಇವತ್ತು ಬಳಿಯೋ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತಾ ಇದ್ದೀನಿ. ಇದು ಚಪಾತಿ ಮಾಡಿದ್ರೆ ಅಷ್ಟು ನೀಟಾಗಿ ಅಂದ್ರೆ ಒಸಿಬೇಕಾದ್ರೆ ಚಪಾತಿ ಅಷ್ಟು ನೀಟಾಗಿ ಬರೋದಿಲ್ಲ. ಯಾಕಂದ್ರೆ ಅಲ್ಲಲ್ಲೇ ಕಟ್ಟಾಗ್ಬಿಡುತ್ತೆ ಚಪಾತಿ ಮಾಡೋದ್ರಿಂದ. ಹಾಗಾಗಿ ಇವತ್ತು ಬಳಿಯೋ ರೊಟ್ಟಿನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಳಿಯೋ ರೊಟ್ಟಿನ ಮಾಡ್ಕೊಂತಾ ಇದ್ದೀನಿ. ನಾವು ಹೇಗೆ ರೊಟ್ಟಿನ ಮಾಡಿರ್ತೀವೋ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಾಗಿ ವೇಸ್ಟ್ ಮಾಡ್ದೇನೆ ನಾನು ಕೂಡ ಈ ತರ ಒಂದು ಡಿಸಿಷನ್ ತಗೊಂಡು ಇವಾಗ ಬಳಿಯೋ ರೊಟ್ಟಿನ ಮಾಡ್ತಾ ಇದ್ದೀನಿ. ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನ ಅಂದ್ರೆ ಅಂಗನವಾಡಿಲಿ 6 ವರ್ಷದ ಒಳಗಿನ ಮಕ್ಕಳಿಗೆ ಕೊಡ್ತಾ ಇರ್ತಾರೆ ಪ್ರತಿ ತಿಂಗಳು. ಈಗ ಯೂಸ್ ಮಾಡ್ಕೊಳ್ಳಿ. ಯಾರಾದ್ರೂ ಮನೆಯಲ್ಲಿ ಚಿಕ್ಕ ಮಕ್ಳು ಮನೆಯಲ್ಲಿ ಈ ತರ ಪುಷ್ಟಿ ಪೌಡರ್‌ನ ಕೊಟ್ರೆ ಈ ತರ ಯೂಸ್ ಮಾಡ್ಕೋಬಹುದು. ಹಾಗಾಗಿ ನಾನು ಕೂಡ ಇವತ್ತು ಬಳಿಯೋ ರೊಟ್ಟಿನ ಮಾಡ್ತಾ ಇದ್ದೀನಿ. ನೋಡಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ನೋಡಿ ಈ ತರ ಲಟ್ಸಿ ಮಾಡೋ ಬದಲು ಈ ತರ ಡೈರೆಕ್ಟ್ ಆಗಿ ತವಾ ಮೇಲೆ ನಾವು ಬಳ್ಸ್ಕೊಂಡ್ರೆ ಚಪಾತಿ ಕೂಡ ಅನ್ಕೋಬಹುದು, ದೋಸೆ ಕೂಡ ಅನ್ಕೋಬಹುದು. ನೋಡಿ ದೋಸೆ ತರಾನೇ ನೀಟಾಗಿ ಬರ್ತಾ ಇದೆ ಚಪಾತಿ ಕೂಡ, ಬಳಿಯೋ ರೊಟ್ಟಿ ಅಂತೀವಲ್ಲ ಅದು. ನೋಡಿ ಚಪಾತಿಗೆ ಎಷ್ಟು ನೀಟಾಗಿ ಅದು ಅಂಟ್ಕೊಂತಾ ಇದೆ. ಅಷ್ಟೇ ನೀಟಾಗಿ ಎದ್ದೋಳುತ್ತೆ. ಯಾವುದೇ ಭಯ ಬೇಡ, ಅದು ಎದ್ದೋಳಲ್ಲ, ಸುಮ್ಮನೆ ರಿಸ್ಕು ಅದು ಹಾಗಂತ ಏನು ಭಯ ಪಡೋದು ಬೇಡ. ತುಂಬಾ ನೀಟಾಗಿ ಬಳ್ಕೊಂಡ್ರೆ ಚೆನ್ನಾಗಿ ಚಪಾತಿ ಅಂದ್ರೆ ರೊಟ್ಟಿ ಕೂಡ ಬರುತ್ತೆ. ನೀವು ನೋಡ್ಬೋದು ಎಷ್ಟು ನೀಟಾಗಿ ರೊಟ್ಟಿ ಬರ್ತಾ ಇದೆ ಅಂತ. 1 ಕೆಜಿ ಗೋಧಿ ಹಿಟ್ಟು ಬಂದು ಇವಾಗ ₹50, ₹60 ಆಗಿದೆ. ಅದೇ ತರ ಅಷ್ಟು ದುಡ್ಡು ಕೊಟ್ಟು ನಾವು ತರ ಬದಲು ಪುಷ್ಟಿ ಪೌಡರ್‌ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ಪುಷ್ಟಿ ಪೌಡರ್ ಪ್ರತಿ ತಿಂಗಳು ಚಿಕ್ಕ ಮಕ್ಳಿರೋ ಮನೇಲಿ ಅಂಗನವಾಡಿಯಿಂದ ಕೊಡ್ತಾನೆ ಇರ್ತಾರೆ. ತಂದು ಈ ತರ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ನಾವು ಕೂಡ. ಹಾಗೆ ಅದ್ರ ಕಾಂಬಿನೇಷನ್‌ಗೆ ಅಂತ ಮೊಟ್ಟೆ ಪಲ್ಯನ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಹಾಕೊಡ್ತಾ ಇದ್ದೀನಿ. ಎಲ್ಲರೂ ಊಟ ಮಾಡ್ಕೊಂಡಾಯ್ತು. ಇದು 2 ಡೇಸ್ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಹಾಗೆ ಇದು ಬೆಳಗಿನ ಲಾಗ್‌ನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಟೀ ಇಡೋಣ ಅಂತ ಟೀನ ಇಟ್ಕೊಂತಾ ಇದ್ದೀನಿ. ಬೆಳಗ್ಗೆ ಅಂತೂ ಎದ್ದೇಳೋಕ್ಕಾಗಲ್ಲ, ಅಷ್ಟು ಇದಿರುತ್ತೆ ಶೀತ ಅಂತೂ. ಹಾಗಾಗಿ ಇವಾಗ ಶುಂಠಿ ಟೀನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶುಂಠಿ ಟೀನ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂತಾ ಇದ್ದೀನಿ. ಸಕ್ಕರೆ ಮತ್ತೆ ಟೀ ಪುಡಿನೆಲ್ಲ ತಗೊಳ್ತಾ ಇದ್ದೀನಿ. ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ಬೆಳಗ್ಗೆ 10 ಗಂಟೆ ಆದ್ರೂ ಕೂಡ ಅಷ್ಟೇ ಚಳಿ ಇರುತ್ತೆ. ಇವಾಗ ನೋಡಿ ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಚೆಚ್ಕೊಂಡು ಟೀ ಪುಡಿಲಿ ಅಂದ್ರೆ ಟೀ ಪುಡಿ ಸಕ್ಕರೆ ಎಲ್ಲ ಹಾಕಿಟ್ಟಿದ್ನಲ್ಲ ಆ ಪಾತ್ರೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಈ ತರ ಶುಂಠಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೆಗಡಿ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಶುಂಠಿನ ನಾನು ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ನಾನು ಪ್ರತಿಯೊಂದು ಅಡುಗೆಯಲ್ಲಿ ಸ್ವಲ್ಪ ಶುಂಠಿನ ಜಾಸ್ತಿನೇ ಯೂಸ್ ಮಾಡಿರ್ತೀನಿ.
ಹಾಗೆ ಅವತ್ತು ಮೊಳಕೆ ತೆಗ್ದಿದ್ವಲ್ಲ, ಆ ಕಾಳಿತ್ತು. ಇವತ್ತು ಅದ್ರದ್ದು ಸಾಂಬಾರ್ ಮಾಡೋಣ ಅಂತ ಸಾಂಬಾರ್ನ ಮಾಡ್ಕೊಂತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಮೊಳಕೆ ಬಂದಿತ್ತು ಹುರುಳಿಕಾಳಂತೂ. ಅಂದ್ರೆ ಈ ಶೀತದ ಟೈಮು ಅಂದ್ರೆ ಹೇಳ್ಬೇಕಂದ್ರೆ ಒಳ್ಳೆ ಇದು. ಅಂದ್ರೆ ನಾವು ಚಿಕನ್ ಸಾಂಬಾರ್ ಹೇಗ್ ಮಾಡಿರ್ತೀವೋ ಅದೇ ಟೇಸ್ಟ್ ಇರುತ್ತೆ ಇದು ಕೂಡ. ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ಕೋಬೇಕು. ಚಿಕನ್ ಸಾಂಬಾರ್ ಟೇಸ್ಟ್‌ನ ಮೀರ್ಸೋಷ್ಟು ಟೇಸ್ಟ್ ಇರುತ್ತೆ. ನಾನು ಕೂಡ ಇವಾಗ ಹುರುಳಿಕಾಳು ಮೊಳಕೆ ಕಟ್ಟಿದ್ದ ಸಾಂಬಾರ್ನ ಮಾಡ್ಕೊಳ್ಳೋಣ ಅಂತ ಇವಾಗ ಇಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ನೆನೆ ಹಾಕಿದ್ದೆ. ಯಾಕಂದ್ರೆ ಹುರುಳಿಕಾಳು ಒಂದ್ ದಿವಸ ಬಸ್ಸಾರು ಮತ್ತೆ ಸಾಂಬಾರ್ನ ಮಾಡ್ಕೊಳ್ಳೋಣ ಅಂತ. ಮಿಕ್ಕಿದ್ರೆ ಹಾಗೆ ಅಂದ್ರೆ ತರಕಾರಿ ಸಾಂಬಾರು, ಬೇಳೆ ಸಾಂಬಾರಲ್ಲೂ ಹಾಕೋಬಹುದು ಅಂತ ತುಂಬಾನೇ ಜಾಸ್ತಿ ನೆನೆ ಹಾಕಿದ್ದೆ ಫ್ರಿಜ್ಜಲ್ಲಿ ಇರುತ್ತಲ್ಲ ಅಂತ. ಹಾಗೆ ಇವಾಗ ಹುರುಳಿಕಾಳು ಸಾಂಬಾರ್ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಅಂದ್ರೆ ಮಸಾಲೆಗಳನ್ನ ಚಕ್ಕೆ, ಲವಂಗ ಮತ್ತೆ ಕರಿಮೆಣಸು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ ತಗೊಂಡಿದ್ದೀನಿ. ಅಂದ್ರೆ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು, ಸಾಂಬಾರಿಗೆ ಎಷ್ಟು ಅಳತೆ ತಗೊಂತೀವೋ ಅಷ್ಟು. ಇವಾಗ ಅಷ್ಟು 2 ಚಮಚನ ನಾನು ತಗೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಇವಾಗ ರುಬ್ಕೋಬೇಕು. ಅಂದ್ರೆ ನಾನು ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೆ ಒಗ್ಗರಣೆಗೂ ಅಂತ. ಇವಾಗ ಅದರಿಂದ ಸ್ವಲ್ಪ ಎತ್ಕೊಂಡು ಇವಾಗ ಇದನ್ನೆಲ್ಲ ಮಿಕ್ಸಿಲಿ ಹಾಕಿ ರುಬ್ಕೊಂಡು ಬರ್ತೀನಿ. ನೋಡಿ ಹುರುಳಿಕಾಳನ್ನ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡಿದ್ನಲ್ಲ ಮಿಶ್ರಣವನ್ನ, ಮಸಾಲೆನೆಲ್ಲ ಇವಾಗ ಅದ್ರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ನಾವು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕೋ ಬದಲು ಈ ಥರ ಮಾಡ್ಕೊಳ್ಳಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಸಾಕು, ಮಿಕ್ಸಿಯಲ್ಲಿ ನೀರು ಹಾಕಿ ಅದು ಈ ಥರ ಆಗುತ್ತೆ. ನಾನು ಯಾವತ್ತೂ ಇದೇ ಥರ ಮಾಡೋದು. ಇವಾಗ ಅಂದರೆ ನಾನು ಇವಾಗ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಅಂದರೆ ನಮ್ಮ ಮನೇಲಿ ಹೊಲಕ್ಕೆ ಮತ್ತೆ ಇದಕ್ಕೆ ಹೋಗ್ಬೇಕಲ್ಲ, ಬೇಗ ಆಗಬೇಕು ಅಂತ ಬೆಳಗ್ಗೆ ಬೇಗನೆ ಎದ್ದು ಹೊರಗಡೆ ಹೋಗ್ದೇನೆ ಒಳಗಡೆ ಕೆಲಸನೇ ಮಾಡ್ಕೊತಾ ಇದ್ದೀನಿ. ಅಡುಗೆ ಮಾಡೋದಾಗಿರಲಿ ಅದೆಲ್ಲ. ಇವಾಗ ಎಣ್ಣೆ ಹಾಕಿ ಕರಿಬೇವು ಮತ್ತೆ ಈರುಳ್ಳಿನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಶೀತದ ಟೈಮು ಹುರುಳಿಕಾಳು ಐಟಮ್ಸ್ ತುಂಬಾನೇ ಅಂದ್ರೆ ದೇಹಕ್ಕೆ ಹೀಟ್ ಅದು ಅಲ್ಲ, ಹಾಗಾಗಿ ನಾನು ಹುರುಳಿಕಾಳು ಸಾಂಬಾರ್ ಆಗಿರ್ಬೋದು ಮತ್ತೆ ಹುರುಳಿಕಾಳು ಹಿಟ್ಟಿನ ಸಾಂಬಾರ್ ಕೂಡ ಮಾಡ್ತಾರೆ. ಅದನ್ನ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ಆ ವಿಡಿಯೋನ, ಆ ಸಾಂಬಾರ್ ಹೇಗ್ ಮಾಡೋದು ಅಂತ. ಆ ಸಾಂಬಾರ್ ಅಂತೂ ತುಂಬಾನೇ ಇಷ್ಟ ಅಂದ್ರೆ ನನ್ಗಂತೂ. ಅದು ಅಂತೂ ಚಪಾತಿಗಾಗಿರ್ಬೋದು, ಮುದ್ದೆಗೆ, ಅನ್ನಕ್ಕಂತೂ ಸೂಪರ್ ಆಗಿರೋ ಟೇಸ್ಟ್ ಕೊಡುತ್ತೆ. ಹುರುಳಿಕಾಳಲ್ಲಿ ಹಲವಾರು ಥರದ್ದು ಐಟಮ್ಸ್‌ನ ಮಾಡ್ಕೋಬಹುದು ಹುರುಳಿ ತುಕ್ಕ ಅಂತ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮುಂದಿನ ದಿನದಲ್ಲಿ ನೋಡೋಣ, ಆ ವಿಡಿಯೋ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವಾಗ ಹುರುಳಿಕಾಳು ಸಾಂಬಾರ್ ಕೂಡ ರೆಡಿ ಆಯ್ತು ನೋಡಿ. ಈ ಥರ ಇದಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ತಗೊಂತಾ ಇದ್ದೀನಿ. ಜಾಸ್ತಿ ಏನು ನೀರು ತಗೊಂತಿಲ್ಲ, ಸ್ವಲ್ಪನೇ ನೀರು ತಗೊಂತಾ ಇದ್ದೀನಿ. ಸ್ವಲ್ಪ ಸಾಂಬಾರ್ ಇದು ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ, ಸ್ವಲ್ಪ ನೀರಾದರೆ ಅಷ್ಟು ಟೇಸ್ಟಿಯಾಗಿರಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ 1-2 ಟೈಮಿಗೆ ಆಗುವಷ್ಟು ಸಾಕು ಅಂತ. ನೋಡಿ ಸಾಂಬಾರ್ ಕೂಡ ಆಯಿತು. ಇವಾಗ ಸ್ವಲ್ಪ ತುರ್ಕೊಂಡಿರೋಂಥ ಇತ್ತಲ್ಲ ತೆಂಗಿನಕಾಯಿ, ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಉಳಿಸಿದ್ನಲ್ಲ ಹಾಗಾಗಿ. ಇವಾಗ ಸಾಂಬಾರೆಲ್ಲ ಬೇಯ್ತಾ ಇರಲಿ. ಹಾಗೆ ಮನೆ ಮುಂದೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಬಿದ್ದಿತ್ತಲ್ಲ, ಅಂದರೆ ಹುಳ ಕಾಟಗಳು ಜಾಸ್ತಿ ಶೀತ ಟೈಮಲ್ಲಿ ಹೇಗೆ ಬರುತ್ತೋ ಏನೋ ಅಂತ ಗೊತ್ತಾಗಲ್ಲ. ಹಾಗಾಗಿ ಇವಾಗ ಅಟ್ಟದ ಮೇಲೆ ಹಾಕೋಣ ಅಂತ ಇವಾಗ ಚೀಲದಲ್ಲೆಲ್ಲ ತುಂಬಿ ಕೊಡ್ತಾ ಇದ್ದೀವಿ, ನಾನು ಮತ್ತೆ ನಮ್ಮ ಅತ್ತೆ. ನಮ್ಮ ಮಾವ ಅಟ್ಟದ ಮೇಲೆ ಹತ್ತಿದ್ದಾರೆ. ಅವರು ಅಂದ್ರೆ ಅವ್ರು ಇಸ್ಕೊಂತಾರೆ ಚೀಲನ. ಸೋನಿ ನೋಡಿ ನಾನು ವಿಡಿಯೋ ಮಾಡ್ತಿರೋದಕ್ಕೆ ಅಗಕ್ಲ ಬಂದು ಅಂದ್ರೆ ಅಲ್ಲಿ ಬಂದು ಸೈಡಲ್ಲಿ ನಿಂತ್ಕೊಳ್ಳೋದು ಅದೇ ಥರ ಮಾಡ್ತಾ ಇದ್ಲು. ಎಷ್ಟು ಹೇಳಿದ್ರು ಕೂಡ ಕೇಳ್ತಾನೆ ಇಲ್ಲ. ಲಸು ನೋಡಿ ಅವನು ಕೂಡ ಚಡ್ಡಿ ಹಾಕಿರ್ಲಿಲ್ಲ. ನಂಗೆ ಫಸ್ಟೇ ಭಯ ಆಗಿತ್ತು. ಅವನಿಗೂ ಕೂಡ ಇವಾಗ ಚಡ್ಡಿ ಹಾಕ್ಸಿ, ಅಂದ್ರೆ ನಂದೊಂದು ಪ್ರಾಬ್ಲಮ್ ಆಗಿತ್ತು ಯೂಟ್ಯೂಬ್ದು, ಹಾಗಾಗಿ ಭಯಪಟ್ಟೆ. ಅಂದ್ರೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ನನಗೆ ಲಸು ಒಂದು ವಿಡಿಯೋದಲ್ಲಿ ಚಡ್ಡಿ ಹಾಕಿರ್ಲಿಲ್ಲ. ಅದಕ್ಕೆ ನನಗೆ ಕಮ್ಯುನಿಟಿ ಗೈಡ್ಲೈನ್ ಬಂದ್ಬಿಟ್ಟಿತ್ತು. ಅದೇ ಭಯ ಆಗಿತ್ತು. ಇವನು ಏನಂದ್ರೆ ನಾನು ಚಡ್ಡಿ ಹಾಕ್ಬೇಕಾದ್ರೇನೆ ಇವನು ಟಾಯ್ಲೆಟ್ಗೆ ಹೋಗ್ಬಿಡ್ತಾನೆ, ಅದೇ ಭಯ ಆಗುತ್ತೆ. ಎಲ್ಲಿ ವಿಡಿಯೋದಲ್ಲಿ ಅಡ್ಡ ಬಂದ್ಬಿಟ್ಟು ಆಮೇಲೆ ಮತ್ತೆ ಕಮ್ಯುನಿಟಿ ಗೈಡ್ಲೈನ್ ಅದು 19 ಡೇಸ್ ತನಕ ಹೋಗೋದಿಲ್ವಂತೆ. ಹಾಗಾಗಿ ಸ್ವಲ್ಪ ಭಯ ಪಡ್ಕೊಂಡು ಓಡೋಗಿ ಅವನಿಗೆ ಚಡ್ಡಿ ಕೂಡ ಹಾಕಿ ಇವಾಗ ತುಂಬಿದ್ವಲ್ಲ ತೆಂಗಿನಕಾಯಿ ಚೀಲದಲ್ಲೆಲ್ಲ, ಇವಾಗ ಒಂದೊಂದೇ ಎತ್ಕೊಂಡು ಹೋಗಿ ಕೊಡ್ತಾ ಇದ್ದೀನಿ. ನಮ್ಮ ಮಾವ ಆಟೋದ ಮೇಲೆ ಇದ್ದಾರೆ. ಹಾಗೆ ನಮ್ಮ ಅತ್ತೆ ಇವಾಗ ಒಂದೊಂದೇ ಕೊಡ್ತಾ ಇದ್ದಾರೆ. ನಾನು ಒಳಗಡೆ ತಗೊಂಡೋಗಿ ಇಡ್ತಾ ಇದ್ದೀನಿ. ಅದ್ರಲ್ಲಿ ಬೇರೆ ಲಸು ಸೋನಿ ಅಂದರೆ ಮೇಲೆ ಆಟೋದ ಮೇಲೆ ಸ್ವಲ್ಪ ಇದಾಗಿರ್ತಲ್ಲ, ಕಣ್ಣಿಗೆಲ್ಲ ಧೂಳು ಬಿದ್ದಿರುತ್ತೆ. ಈ ಕಡೆ ಬರ್ರಿ ಅಂದ್ರೂ ಕೂಡ ಹೊರಗಡೆ ಯಾರೂ ಬರ್ತಾ ಇಲ್ಲ, ಬಂದರೆ ಎಲ್ಲ ಒಳಗಡೆ ಬರ್ತಾರೆ. ಅಂದರೆ ಮಕ್ಕಳು ಹಾಗೆ ಅಲ್ವಾ, ನಾವು ಎಲ್ಲಿರ್ತೀವೋ ಹಾಗೆ ಅವರು ಕೂಡ ಅಲ್ಲೇ ಇರ್ತಾರೆ. ಅವಾಗ ಎಲ್ಲ ತುಂಬಿ ಒಂದೊಂದು ಕಡೆನೇ ಇಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಹುಳ ಕಾಟ ಜಾಸ್ತಿ ಅಂದರೆ
ಈ ತುಂಬಾ ಥರ ಮಾಡ್ಕೊಂಡ್ರೆ ಅದು ಇದು ಎಲ್ಲ ಇಟ್ಕೊಂಡು ಹುಳಗಳು ಬಂದು ಶೀತಕ್ಕೆಲ್ಲ ಇದಾಗ್ಬಿಡ್ತವೆ ಅಂತ ಭಯ. ಹಾಗಾಗಿ ಇವತ್ತೆಲ್ಲ ತೆಂಗಿನಕಾಯಿನೆಲ್ಲ ಮೇಲೆ ಎಸಿಯೋಣ ಅಂತ ಎಸಿತಾ ಇದೀವಿ. ಒಂದ್ ತೆಂಗಿನಕಾಯಿ ರೇಟ್ ಆಗ್ಲೇ ತುಂಬಾನೇ ಜಾಸ್ತಿ ರೇಟ್ ಆಗಿದೆ. ಒಂದ್ ತೆಂಗಿನಕಾಯಿ ₹22, ₹23 ನಡೀತಾ ಇದೆ. ಅಂದ್ರೆ ಶಿರಾ ಮಾರ್ಕೆಟ್ ಅಲ್ಲಿ ಒಂದ್ ತೆಂಗಿನಕಾಯಿ ಅಂದ್ರೆ ಸುಲ್ಕೊಂಡು ಹೋಗಿ ಕೊಟ್ರೆ ₹50 ಹೇಳ್ತಾ ಇದ್ರು. ಆದ್ರೆ ನಾವು ಇವಾಗ ತೆಂಗಿನಕಾಯಿ ಎಲ್ಲ ಕೊಡೋ ಸೀನೇ ಇಲ್ಲ. ಯಾಕಂದ್ರೆ ಇವಾಗ ಒಳ್ಳೆ ರೇಟ್ ಇದೆ. ಅಷ್ಟು ತೆಂಗಿನಕಾಯಿ ಅಂದ್ರೆ ಹಳ್ಳುಗಳು ನಿಂತಿದೆ. ಅಷ್ಟೊಂದ್ ತೆಂಗಿನ ಮರದಲ್ಲಿ ಹಳ್ಳುಗಳು ನಿಂತಿರಲ್ಲ. ಅವಾಗ ತುಂಬಾನೇ ಇದಾಗಿತ್ತು. ಅಷ್ಟು ತೆಂಗಿನಕಾಯಿ ಇಲ್ಲ ಇವಾಗ, ಸ್ವಲ್ಪನೇ ಇರುತ್ತೆ. ನಮ್ದ್ರಲ್ಲೇ ನೋಡಿ ಎಷ್ಟೊಂದ್ ತೆಂಗಿನಕಾಯಿ ಬೀಳ್ತಾ ಇದ್ವು. ಈ ಸತಿ ನೋಡಿ ಪೂರ್ತಿ ಕಮ್ಮಿ. ₹22 ಅಂತ ಹೇಳಿದ ತಕ್ಷಣ ಕೊಡ್ಬಿಟ್ಟು ಕೊಡಕ್ಕಿಂತ ಮುಂಚೆ ಆಮೇಲೆ ಕೊಬ್ಬರಿಗೆ ಸುಲ್ಸೋಣ ಅಂದ್ಬಿಟ್ಟು ಕೊಡ್ತಾ ಇಲ್ಲ. ನಾವೇ ಇವಾಗ ದಟ್ಟದ ಮೇಲೆಲ್ಲ ಹಾಕಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂತಾ ಇದೀವಿ. ಅಂದ್ರೆ ಇಲ್ಲಿದ್ರೆ ಸ್ವಲ್ಪ ಇದು ರಸು ಮತ್ತೆ ಸೋನು ಹೊರಗಡೆನೆ ಇರ್ತಾರಲ್ಲ, ಅದಕ್ಕೆ ಭಯ. ಹಾಗಾಗಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗೆಲ್ಲ ಕ್ಲೀನ್ ಆಯ್ತು. ಇವಾಗ ಎಲ್ಲ ಊಟ ಎಲ್ಲ ಮಾಡ್ಕೋಬೇಕಲ್ಲ. ಅಂದ್ರೆ ತೋಟಕ್ಕೆ ಹೋಗ್ಬೇಕು, ಸ್ವಲ್ಪ ಹೊಲದಲ್ಲಿ ಕೆಲಸ ಇತ್ತು, ಗೊಬ್ಬರ ಹಾಕೋದು. ಹಾಗಾಗಿ ಇವಾಗ ಬೇಗ ಅಡ್ಗೆ ಮಾಡಿ ಇವಾಗ ನೋಡಿ ಮುದ್ದೆ ಕೂಡ ಮಾಡ್ಕೊಂಡಾಯ್ತು. ಎಲ್ಲ ಊಟ ಮಾಡ್ಕೊಂಡು ಹೋದ್ರು ನಮ್ಮ ಅತ್ತೆಯವರು, ಮಾವ. ನಮ್ಮ ಮನೆಯವ್ರು ನೋಡಿ 4 kg ಅಷ್ಟು ಬಾಳೆಹಣ್ಣ ತಂದಿದ್ದಾರೆ. ಬರೀ ₹40 ಅಂತೆ. ಅಂದ್ರೆ ನಮ್ಮೂರ್ ಕಡೆ ಬರ್ತಾನೆ ಇರ್ತಾರೆ ಅಣ್ಣ ಪೋಲವರು. ಏನೇ ಐಟಮ್ಸ್ ಇದ್ರು ಈ ಕಡೆ ಬರ್ತಾ ಇರ್ತಾರೆ. ನಮ್ಮ ಮನೆಯವ್ರು ನೋಡಿ ಇಷ್ಟು 2 ಕವರಲ್ಲಿ ಬಾಳೆಹಣ್ಣ ತಂದಿದ್ದಾರೆ. ₹40 ಅಂದಿದ್ದಕ್ಕೆ ತಿನ್ನೋಣ ಬಿಡು ಅಂತ. ಅದ್ರಲ್ಲಿ ಬೇರೆ ಲಸ್ಸು ಬಂದು ಆಗಾಗ್ಲೇ ಎತ್ಕೊಂತಿದ್ದ. ಶೀತದ ಟೈಮ್ ಮಕ್ಳಿಗೆ ಕೊಟ್ರೆ ಮುಗೀತು ಕತೆ. ಇವಾಗ್ಲೇ ಮಾತಾಡ್ಸಕ್ ಆಗ್ತಿಲ್ಲ, ಅಂದ್ರೆ ಅಷ್ಟು ನೆಗಡಿ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಬಾಳೆಹಣ್ಣು ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ಕಟ್ ಮಾಡ್ಕೊಂಡಿದೀನಿ. ಇಷ್ಟು ಕಟ್ ಮಾಡ್ಕೊಂಡ್ರು ಇಷ್ಟೊಂದಿದೆ ಬಾಳೆಹಣ್ಣಿನ್ನು. ಇದಕ್ಕೆ ಅಂದ್ರೆ ಟೀ ಲೋಟದಿಂದ 1 ಕಪ್ ಆಗೋಷ್ಟು ಸಕ್ಕರೆನ ತಗೊಂತಾ ಇದೀನಿ. ಅಂದ್ರೆ ತುಂಬಾ ಇತ್ತಲ್ಲ, ಸುಮ್ನೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಅತ್ತೆಯವ್ರಿಗೆ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಇದನ್ನ ಮಾಡ್ಕೊಂತಾ ಇದೀನಿ. ಒಂದು ಇದಾಗಿತ್ತು, ಅದು ನೋಡ್ಲೇ ಇಲ್ಲ. ಅದನ್ನು ಹಾಕ್ಬಿಟ್ಟಿದೆ. ಇವಾಗ ಅದನ್ನ ತೆಗ್ದು ಅಂದ್ರೆ ತೆಂಗಿನಕಾಯಿ ತುರ್ಕೊಂಡಿದ್ನಲ್ಲ, ಅದು ಕೂಡ ಹಾಕೊಂತಾ ಇದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಂಡ್ ತಿಂದ್ರೆ. ಅಂದ್ರೆ ತುಂಬಾ ಬಾಳೆಹಣ್ಣಿದ್ರೆ ಈ ತರ ಮಾಡ್ಕೊಂಡ್ ತಿಂತಾ ಇರ್ತೀವಿ. ಎಲ್ಲ ಅಂದ್ರೆ ನನ್ ಮದ್ವೆಗಿಂತ ಮುಂಚೆ ನಮ್ಮ ಅಪ್ಪ ಬಾಳೆಹಣ್ಣು ಮಂಡಿಗೆ ಹೋಗ್ಬೇಕಾದ್ರೆ ಈ ತರ ಅಂದ್ರೆ ತುಂಬಾ ಬಾಳೆಹಣ್ಣು ತರ್ತಿದ್ರಲ್ಲ, ಅವಾಗೆಲ್ಲ ಈ ತರಾನೇ ಮಾಡ್ಕೊಂಡ್ ತಿಂತಾ ಇದ್ದಿದ್ದು. ಅಂದ್ರೆ ಊಟ ಸ್ವಲ್ಪ ಕಮ್ಮಿ, ಅವಾಗ ಬಾಳೆಹಣ್ಣು ಈ ತರ ಮಾಡ್ಕೊಂಡ್ ತಿನ್ನೋದೇ ಜಾಸ್ತಿ. ಅಂದ್ರೆ ಸ್ಕೂಲ್ಗೆಲ್ಲ ತಗೊಂಡೋಗ್ತಾ ಇದ್ವು. ಇವಾಗ ತೆಂಗಿನ ತುರಿ ಮತ್ತೆ 1 ಏಲಕ್ಕಿನ ಕುಟ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಟೀನು ಕೂಡ ಇಟ್ಟಾಯ್ತು. ಇವಾಗ ನಮ್ಮ ಅತ್ತೆ ಮಾವ ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಏನಾರ ಮಾಡೋಣ. ಇವಾಗ ಟೀ ಜೊತೆ ಅಂತ ಇದನ್ನ ಕೊಟ್ಟು ಕಳಿಸ್ತಾ ಇದ್ದೀನಿ. ನೋಡಿ ಇಷ್ಟು ಬಾಕ್ಸ್ ತುಂಬಾ ಕೊಟ್ಟು ಕಳಿಸ್ತಾ ಇದ್ದೀನಿ ಅವ್ರು ತಿನ್ಲಿ ಅಂತ. ನಾನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಇವಾಗೆಲ್ಲ ಪ್ಯಾಕ್ ಮಾಡಿ ನಮ್ಮ ಮನೆಯವ್ರು ಹೋಗಿ ಕೊಟ್ಟು ಬರ್ತಾರೆ ತೋಟದ ಹತ್ರ ಹೋಗಿ. ಇವಾಗೆಲ್ಲ ಕಾಫಿ ಟೀ ಅಂದ್ರೆ ಟೀ ಇಟ್ಟಿದ್ದೀನಿ. ಕಾಫಿ ಕುಡಿಯಲ್ಲ. ಈ ಸೀಸನಲ್ಲಿ ಕಾಫಿನೇ ಬೆಸ್ಟು. ಆದ್ರೆ ನಮ್ಮ ಮನೆಯವ್ರು ಅಷ್ಟೊಂದು ಕಾಫಿ ಕುಡಿಯಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ಆದ್ರೆ ನನಗೆ ಕಾಫಿ ಇಷ್ಟ. ಹಾಗೆ 3 ಬಾಳೆಹಣ್ಣು ಕೊಟ್ಟು ಕಳಿಸ್ತಾ ಇದ್ದೀನಿ. ಅಂದ್ರೆ ನೋಡೋಣ ಅದನ್ನಾದ್ರೂ ತಿನ್ಲಿ ಅಂತ. ಅಂದ್ರೆ ಜಾಸ್ತಿ ಇತ್ತಲ್ಲ, ಖಾಲಿ ಮಾಡ್ಲಿ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಹಾಗಾಗಿ ನಾನು ಕೂಡ ಒಂದು ಪ್ಲೇಟಲ್ಲಿ ಹಾಕೊಂಡು ಇವಾಗ ತಿಂತಾ ಇದ್ದೀನಿ. ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನೋಡಿ ಈ ತರ ಇದೆ. ಅಂದ್ರೆ ಯಾವುದೇ ಐಟಮ್ಸ್ ಆಗ್ಲಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಬರುತ್ತೆ. ನೋಡಿ ಈ ತರ ಇದೆ. ನಾನು ಕೂಡ ಇವಾಗ ತಿನ್ಕೊಂತಾ ಇದ್ದೀನಿ ಸ್ವಲ್ಪನೇ. ಅದು ಭಯನೇ ಆಗುತ್ತೆ ಸ್ವಲ್ಪ, ಮತ್ತೆ ಶೀತ ಆದ್ರೆ ಅಂತ. ಶೀತಕ್ಕೆ ಅಂತೂ ನೋಡಕ್ಕಾಗಲ್ಲ, ಅಷ್ಟು ಇದಾಗ್ಬಿಟ್ಟಿದೆ. ವಾಯ್ಸ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ನೋಡಿ ನಾನು ಕೂಡ ತಿಂತಾ ಇದ್ದೀನಿ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.